ಅಲ್ಲ, ನಡೆದಿರೋ ಘಟನೆ ಆಕಸ್ಮಿಕವಾಗಿದೆ. ಅದ್ರ ಪೂರ್ವಪರ ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನೋಡಿ, ನಾವಿನ್ನೂ ಹೆಚ್ಚಿನ ಹೊತ್ತು ಇಲ್ಲೇ ಇದ್ರೆ ಮಾತಿಗೆ ಮಾತು ಬೆಳೆಯುತ್ತೆ. ಅಣ್ಣ ಮುನೇಂದ್ರ, ನಿನಗೆ ಅವಮಾನ ಮಾಡಬೇಕು, ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲಪ್ಪ. ಪದ್ಮಿನಿ ವಿಚಾರದಲ್ಲಿ ಹಿಂದೆ ಏನೇನಾಗಿತ್ತು ಅನ್ನೋದು ನಿಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಆ ಕೋಪದಲ್ಲಿ ನಾನು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟೆ. ತಪ್ಪು ನನ್ನಿಂದಾನೇ ಆಗಿದೆ. ನೀನ್ ಮನಸ್ಸಿಗೇನು ಹಚ್ಕೋಬೇಡ ಕಣೋ, ಎಲ್ಲನೂ ಮರ್ತ್ಬಿಡು. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಂದ್ರೆ ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಏನೋ ಸೂರ್ಯವಂಶದ ಸೊಸೆ ಏನೂ ಮಾತಾಡ್ತಾನೆ ಇಲ್ವಲ್ಲ? ಯಾಕಮ್ಮ ನೀನೇನು ಮಾತಾಡೋದೇ ಇಲ್ವಾ? ಆಡಿದ ಮಾತು ಅಳಿಸೋದಕ್ಕಂತೂ ಆಗಲ್ಲ. ಕೋಪಕ್ಕೆ ಬುದ್ಧಿ ಇಲ್ಲ ಅಂತ ನಿಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ವಯಸ್ಸಲ್ಲಿ ಚಿಕ್ಕೋಳು. ನನ್ನ ಬಾಯಿಂದ ಆ ಮಾತುಗಳು ಬರಬಾರ್ದಾಗಿತ್ತು. ಎರಡೂ ಕುಟುಂಬಗಳು ಒಂದಾಗಬೇಕು ಅನ್ನೋ ಯೋಚನೆಯಲ್ಲಿ ನೀವಿದ್ದೀರ. ಆದ್ರೆ ಮತ್ತೆ ಆ ಕುಟುಂಬಗಳ ಮಧ್ಯೆ ಸಮಸ್ಯೆಗಳು ಬಂದ್ರೆ ಅನ್ನೋ ಭಯದಲ್ಲಿ ನಾನಿದ್ದೀನಿ. ನನ್ನ ಲೆಕ್ಕಾಚಾರನೇ ತಪ್ಪಿರಬಹುದು. ದಯವಿಟ್ಟು ನಾನು ಆಡಿದ ಯಾವ ಮಾತನ್ನು ಮನ್ಸಿಗೆ ಹಚ್ಕೋಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಮ್ಮ ಕಡೆ ಕಿರಿಯರು ಈ ರೀತಿ ಕ್ಷಮೆ ಕೇಳೋದಿಲ್ಲ. ನೀವು ಹಿರಿಯರು, ಎಲ್ಲ ತಿಳಿದೋರು. ನಾನು ಆಡಿದ ಮಾತು ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ನನ್ನನ್ನು ನಿಮ್ಮ ಮಗಳು ಅನ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ. ಏನಮ್ಮ, ನೀನು ನನ್ನ ಮಗಳೇ. ನಾಗೇಂದ್ರ, ಮೊದಲು ನೀನ್ ಹೇಗಿದ್ದೆ? ಈ ಮನೆಗೆ ಬರ್ಬೇಕಾದ್ರೆ ನಿನ್ ಗುಣ ಹೇಗಿತ್ತು? ಈಗ ಎಷ್ಟು ಬದಲಾಗಿದೆಯಾ? ಹಾಗಂತ ನಾವು ಹಳೆದನ್ನೆಲ್ಲ ಇಟ್ಕೊಂಡು ನಿನ್ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀವ? ಇಲ್ಲ ತಾನೆ. ನಾನು ಹಾಗೆ ಬದಲಾಗಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊ. ನೀವೇನ್ ಕ್ಷಮೆ ಕೇಳೋದ್ರಿಂದ ಸಣ್ಣವರಾಗೋದಿಲ್ಲ. ಅಥವಾ ನಾನ್ ಕ್ಷಮಿಸಿ ಏನ್ ದೊಡ್ಡವನಾಗ್ಬೇಕಾಗಿಲ್ಲ.
ಕುಟುಂಬ ಅಂದಮೇಲೆ ಈ ಥರದ ಮಾತು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನೀವಿಬ್ರು ದಯವಿಟ್ಟು ಇದನ್ನೆಲ್ಲ ಮರ್ತ್ಬಿಡಿ. ನೀವೀ ಮನೆಗೆ ಸಂತೋಷವಾಗಿ ಬರಬೇಕಾಗಿತ್ತು. ಈ ವಿಚಾರವಾಗಿ ನೀವಿಲ್ಲಿಗೆ ಬಂದಿದ್ದು ನನಗೆ ಬಹಳ ಬೇಜಾರಾಗ್ತಾ ಇದೆ.